ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನಗನ್ಸುತ್ತೆ ನಾನ್ ಚಿರು ಜೀವದ ಜೊತೆ ಆಟ ಆಡ್ತಿದ್ದೀನಿ ಅಂತ. ಒಂದ್ ಕಡೆ ಆ ಜ್ಯೋತಿಷಿ ನನ್ನ ಚಿರು ಜಾತಕ ಹೊಂದಾಣಿಕೆ ಆಗಿಲ್ಲ ಅಂತ ಹೇಳಿದ್ದು, ಇನ್ನೊಂದ್ ಕಡೆ ನಮ್ಮತ್ತೆ ಹೇಳಿದ್ ಮಾತು. ಇದೆರಡನ್ನೂ ಯೋಚನೆ ಮಾಡಿ ಮಾಡಿ ನನ್ ತಲೆ ಕೆಟ್ಟ ಹೋಗ್ತಾ ಇದೆ. ರಾಧಿಕಾ, ಇನ್ 2 ದಿನದಲ್ಲಿ ನಿನ್ ಮದ್ವೆ ಇದೆ. ಹೀಗೆಲ್ಲ ಯೋಚನೆ ಮಾಡಿ ನಿನ್ ಮನ್ಸ್ಯಾಕ್ ಹಾಳ್ ಮಾಡ್ಕೋತಿದ್ಯಾ? ಸೌಮ್ಯ, ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ, ಏನು ಇವಾಗ ಮದ್ವೆ ಕ್ಯಾನ್ಸಲ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ನಾನ್ ಹಾಗ್ ಹೇಳ್ತಿಲ್ವೆ. ನನಗೇನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಮನ್ಸಿಗೊಂಥರ ಸಂಕಟ ಆಗ್ತಾ ಇದೆ. ಅಲ್ಲ ಸೌಮ್ಯ, ಚಿರುನ್ ಬಿಟ್ಟು ನಾನ್ ಚೆನ್ನಾಗಿರ್ತೀನ? ಅಂದ್ರೆ ಆ ಜ್ಯೋತಿಷಿ ಹೇಳಿದ ಮಾತೇನಾದ್ರೂ ನಿಜ ಆಗ್ಬಿಟ್ರೆ ನಾನೇ ಚಿರುನ್ ಕೊಲೆ ಮಾಡ್ದಾಗಲ್ವಾ? ಯಾಕೆ ಮತ್ತೆ ನೆಗೆಟಿವ್ ಆಗಿ ಮಾತಾಡ್ತಿದ್ಯಾ? ನನಗೆ ಅನ್ನಿಸ್ತಿದೆ ಇದಕ್ಕೆಲ್ಲ ನಿಮ್ಮ ಅತ್ತೆನೇ ಕಾರಣ ಅಂತ. ಏನ್ ಹಾಗ್ ನೋಡ್ತಿದ್ಯಾ? ಈ ಮಾತನ್ನ ನಾನು ಅವತ್ತೇ ಹೇಳಿದ್ದೆ, ನೆನ್ಪಿದ್ಯಾ? ನಿನ್ನ ಚಿರುನ ದೂರ ಮಾಡೋಕೆ ನಿಮ್ಮ ಅತ್ತೆನೆ ಆ ಜ್ಯೋತಿಷಿಗೆ ದುಡ್ಡು ಕೊಟ್ಟು ನಿಂದು ಚಿರು ಜಾತಕ ಹೊಂದಾಣಿಕೆ ಆಗ್ತಿಲ್ಲ ಅಂತ ಯಾಕೆ ಸುಳ್ಳು ಹೇಳ್ಸಿರ್ಬಾರ್ದು? ಆ ಜ್ಯೋತಿಷರು ನನಗೆ ತುಂಬಾ ವರ್ಷದಿಂದ ಗೊತ್ತು. ಅವ್ರು ಇಂಥ ಒಂದ್ ಕೆಲ್ಸ ಮಾಡ್ತಾರೆ ಅಂತ ನನಗನ್ಸಲ್ಲ. ದುಡ್ಡಿದ್ರೆ ಏನ್ ಬೇಕಾದ್ರೂ ಯಾರನ್ ಬೇಕಾದ್ರೂ ಬದಲಾಯಿಸಬಹುದು. ನಿಮ್ಮ ಅತ್ತೆನೇ ಯಾಕೆ ಹೀಗ್ ಮಾಡ್ಸಿರ್ಬಾರ್ದು? ಯಾಕೆ ರಾಧಿಕಾ, ನೀನ್ ಎಲ್ಲಾ ವಿಷಯಗಳಲ್ಲೂ ತುಂಬಾ ವಿಚಾರ ಮಾಡಿ ತಾನೇ ನಿರ್ಧಾರ ತಗೋತೀಯಾ? ಆದ್ರೆ ಈ ವಿಷಯದಲ್ಲ ತುಂಬಾ ಯೋಚನೆ ಮಾಡ್ತಿದ್ಯಾ? ಈ ಜಾತಕದ ಬಗ್ಗೆ ಯೋಚನೆ ಮಾಡಿ ಮಾಡಿ ಇನ್ನು ಎಷ್ಟ್ ದಿನ ಚಿರನ್ ದೂರ ಮಾಡ್ತೀಯಾ? ಈಗ ನಾನು ಏನ್ ಮಾಡು ಅಂತೀಯಾ? ನಾನು ಹೇಳ್ದಾಗ ಮಾಡು. ನಿಂಗೆ ಆ ಜ್ಯೋತಿಷಿ ಮೇಲೆ ಅನುಮಾನ ಇದೆ ಅಲ್ವಾ? ಹೌದು. ಸರಿ, ಅವ್ರ ಹತ್ರನೇ ಹೋಗಿ ನೀನ್ ಅನುಮಾನ ಕ್ಲಿಯರ್ ಮಾಡ್ಕೊ. ನಿನ್ನನ್ ಮದ್ವೆ ಆದ್ರೆ ಚಿರು ಪ್ರಾಣಕ್ ನಿಜವಾಗ್ಲೂ ಆಪತ್ತಿದೆ ಅಂತ, ಇಲ್ಲ ನಿಮ್ಮತ್ತೆ ದುಡ್ಡು ಕೊಟ್ಟು ಈ ಕೆಲಸ ಮಾಡ್ಸಿದಾರೆ ಅಂತ. ಇವೆರಡರಲ್ಲಿ ಯಾವ್ದಾದ್ರೂ ಒಂದ್ ಸತ್ಯ ಆಗಿರುತ್ತೆ ಅಲ್ವಾ? ತುಂಬಾ ಯೋಚನೆ ಮಾಡ್ಬೇಡ ರಾಧಿಕಾ, ಬಾ ಇವಾಗ್ಲೇ ಹೋಗಿ ವಿಚಾರಿಸೋಣ. ನಮಸ್ತೆ. ಓ ರಾಧಿಕಾ, ಬನ್ನಿ ಒಳಗಡೆ ಬಾಮ್ಮ. ಬನ್ರಮ್ಮ, ಬನ್ನಿ ಕೂತ್ಕೊಳ್ಳಿ. ಆಂಟಿ ಇಲ್ವಾ? ಅವಳು ಹೊರಗಡೆ ಹೋಗಿದ್ದಾಳಮ್ಮ. ನೀನ್ ಹೇಗಿದ್ಯಮ್ಮ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನಮ್ಮ ದಿಢೀರಂತ ಬಂದಿದ್ದು? ಹೇಳು ರಾಧಿಕಾ. ಅದು ಹೇಳಮ್ಮ, ಏನ್ ವಿಷಯ ಹೇಳು. ನಾನೊಂದು ವಿಷಯದ ಬಗ್ಗೆ ಕ್ಲಾರಿಟಿ ತಗೋಬೇಕು ಅಂತ ಬಂದಿದ್ದೀನಿ. ಏನೇ ವಿಷಯ ಇದು ಧೈರ್ಯವಾಗಿ ಕೇಳಮ್ಮ, ಪರವಾಗಿಲ್ಲ. ಏನಿಲ್ಲ, ಜಾತಕ ಹೊಂದಾಣಿಕೆ ಆಗತ್ತಾ ಅಂತ ನೋಡಕ್ಕೆ ನಮ್ಮಮ್ಮ ನನ್ ಜಾತಕನು ನಾನ್ ಮದ್ವೆ ಆಗೋ ಹುಡುಗನ್ ಜಾತಕನು ಕೊಟ್ಟಿದ್ರಾ? ಅದು ಅದು ಹೌದು ಕೊಟ್ಟಿದ್ರು. ಚಿರುನ ನಾನ್ ಮದ್ವೆ ಆದ್ರೆ ಅವನ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಆಂಟಿ ಹೊರಗಡೆ ಸಿಕ್ತಾಗ ಒಂದ್ಸಲ ಹೇಳಿದ್ರು. ಅಮ್ಮ ಒಂದ್ ನಿಮಿಷ, ನೀನೇನು ಹೇಳ್ಬೇಕು ಅಂತಿದ್ಯಾ ನೇರವಾಗಿ ಹೇಳ್ಬಿಡು ಬೇಗ. ನನಗೆ ಅರ್ಜೆಂಟ್ ಕೆಲಸ ಇದೆ, ಹೊರಗಡೆ ಹೋಗ್ಬೇಕು ನಾನು. ಗುರುಗಳೇ ಇರಿ, ಯಾಕೆಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ? ಈಗ ಸತ್ಯ ಏನು ಅಂತ ಹೇಳಿಲ್ಲ ಅಂದ್ರೆ ನಿಮ್ಮನ್ ಎಲ್ಲಿಗೆ ಕಳಿಸ್ಬೇಕೋ ಅಲ್ಲಿಗೆ ನಾನೇ ಕಳಿಸ್ತೀನಿ. ಏನಮ್ಮ ರಾಧಿಕಾ, ಮಾತಿನ ವರ್ಷನೇ ಚೇಂಜ್ ಆಗ್ತಾ ಇದೆ. ಏನ್ ನಿನ್ ಮಾತಿನ ಅರ್ಥ? ಅದೇ ಜಾತಕ ಹೊಂದಾಣಿಕೆ ಆಗಲ್ಲ ಅಂತ ಸುಳ್ಳು ಶಾಸ್ತ್ರ ಹೇಳಿ ಅಂತ ನಿಮ್ಗೆ ಯಾರಾದ್ರೂ ದುಡ್ಡು ಕೊಟ್ಟು ಹೆದರ್ಸಿದ್ರಾ? ನೋಡಮ್ಮ, ದುಡ್ಡು ಮೇಲೆ ನನಗೆ ಆಸೆ ಇಲ್ಲ. ಒಂದ್ ವೇಳೆ ಇದ್ದಿದ್ರೆ ನನ್ನ ಹತ್ರ ಜಾತಕ ತಗೊಂಡ್ ಬರ್ತಾರಲ್ಲ, ಅವ್ರ ಹತ್ರ ಇಷ್ಟ ಬಂದಾಗೆಲ್ಲ ದುಡ್ಡು ಮಾಡ್ಬಿಟ್ಟು ಇಷ್ಟೊತ್ತಿಗೆ ದೊಡ್ಡ ಶ್ರೀಮಂತ ಆಗ್ಬಿಡ್ತಿದ್ದೆ. ಈ ರೀತಿ ನೀನ್ ಮಾತಾಡೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಮರ್ಯಾದೆಯಿಂದ ಫಸ್ಟ್ ಇಲ್ಲಿಂದ ಎದ್ದೇಳಿ ಹೊರಡೆ. ಏನಮ್ಮ ಮುಖ ನೋಡ್ತಾ ಇದೆ? ಹೊರಡಮ್ಮ. ಈಗ ಏನಾಯ್ತಂತ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಹೌದು, ನನಗೂ ಕೋಪ ಬರುತ್ತೆ. ಸುಮ್ನೆ ಆರೋಪ ಮಾಡಿದ್ರೆ ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ. ನೀನ್ ನೋಡಿದ್ರೆ CID CBI ತರ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದೆಯಾ? ಮರ್ಯಾದೆಯಿಂದ ಆಚೆ ಹೋಗೋ. ನಾನು ಪ್ರಾಮಾಣಿಕವಾಗಿ ನಡ್ಕೊಳ್ಳೋಂಥ ಮನುಷ್ಯ. ಅಕ್ಕಪಕ್ಕದಲ್ಲಿ ವಿಚಾರಿಸೋ ನನ್ನ ಬಗ್ಗೆ ಹೇಳ್ತಾರೆ. ನಾನು ಯಾವಾಗ್ಲೂ ಬದಲಾಗೋ ಮನುಷ್ಯನೇ ಅಲ್ಲ. ವಿಚಾರಿಸಿನೇ ಬಂದಿದ್ದು. ಏನ್ ವಿಚಾರಿಸ್ದೆ? ನನ್ನ ಬಗ್ಗೆ ಯಾರ್ಯಾರು ಹೇಳಿದ್ರು ನಿನಗೆ? ನೀವೇನೋ ಜ್ಯೋತಿಷ್ಯ ಶಾಸ್ತ್ರ ಹೇಳೋದನ್ನೇ ಬಿಟ್ಟಿದ್ದೀರಂತೆ. ನೆಕ್ಸ್ಟ್ ವೀಕಲ್ಲಿ ಸಿಟಿಗೆ ಹೋಗಿ ಸೆಟ್ಲ್ ಆಗ್ತಿದ್ದೀರಂತೆ. ಏನ್ ಹೇಳಿದ್ರಿ ನೀವು? ನೀವ್ ಬದ್ಲಾಗಿಲ್ವಾ?
ನೀವ್ ಬದ್ಲಾಗಿದ್ದೀರಾ. ನಿಮ್ ಹಣಕಾಸಿನ ಸ್ಥಿತಿನೂ ಬದ್ಲಾಗಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಹೌದು, ನನ್ನ ಪಿತ್ರಾರ್ಜಿತ ಆಸ್ತಿ ಇತ್ತು, ಅದನ್ನೆಲ್ಲ ಮಾರಿ ಬೇರೆ ಕಡೆ ಸೆಟ್ಲ್ ಆಗ್ತಾ ಇದ್ದೀನಿ. ಅದನ್ನ ಕಟ್ಕೊಂಡು ನಿನಗೇನು? ಪಿತ್ರಾರ್ಜಿತ ಆಸ್ತಿನ ಅಥವಾ ನನ್ ಜೀವನ ಹಾಳ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರಲ್ಲ, ಅದ್ರಿಂದ ಬಂದ್ ದುಡ್ಡ? ಏಯ್ ರಾಧಿಕಾ, ನಾನು ಕೋಪ ಬರೋದು ಮುಂಚೆ ಫಸ್ಟ್ ಇಲ್ಲಿಂದ ಹೋಗ್ಬಿಡು. ಏನ್ ಬಿಟ್ರೆ ಮಾತಾಡ್ತಾನೆ ಇದೀಯ ನೀನು? ಬಿಡು ಬಿಡು ಬಿಡು. ಅಯ್ಯೋ ರಾಧಿಕಾ, ಉಸಿರು ಕಟ್ತಾ ಇದೆ, ಬಿಡು ಕೈ. ನೀನ್ ಮಾಡಿರೋದೆಲ್ಲ ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಪ್ರಜ್ವಲ್ ಅವ್ರ ಹತ್ರ ದುಡ್ಡಿಸ್ಕೊಂಡು ನನ್ನ ಚಿರುಜಾತ್ಕ ಹೊಂದಾಣಿಕೆ ಆಗಲ್ಲ, ನನ್ನ ಮದ್ವೆ ಆದ್ರೆ ಅವ್ನ್ ಸತ್ ಹೋಗ್ತಾನೆ ಅಂತ ನಿನ್ ಹೆಂಡತಿ ಹತ್ರ ಸುಳ್ಳು ಹೇಳಿದ್ಯಾ? ಹೇಳು, ಯಾಕಿ ತರ ಮಾಡ್ದೆ? ಯಾಕಿಷ್ಟು ನಾಟಕ ಆಡ್ದೆ? ರಾಧಿಕಾ, ಏನ್ ಹೇಳ್ತಾ ಇದೀಯ ನೀನು? ನಿನ್ನ ಇಷ್ಟು ದಿನ ಒಳ್ಳೆಯವನು ಅನ್ಕೊಂಡೆ ಇಲ್ಲಿವರೆಗೂ ಬಂದೆ. ಆದ್ರೆ ಅಕ್ಕಪಕ್ಕ ವಿಚಾರಿಸಿದಾಗ್ಲೇ ಗೊತ್ತಾಯ್ತು ನೀನ್ ಎಂತ ದೊಡ್ಡ ಫ್ರಾಡ್ ಅಂತ. ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ರಾಧಿಕಾ, ನನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ನೋಡ್ ರಾಧಿಕಾ, ನನ್ ಬಗ್ಗೆ ಇಲ್ಲಿ ಸಲದಲ್ಲಿ ಹೇಳಿ ಪಾಪ ಸುತ್ಕೊಂಬೇಡ ನೀನು. ನನ್ ಜಾತಕದ ಬಗ್ಗೆ ಇಲ್ಲದ ಸಲದ್ದೆಲ್ಲ ಹೇಳಿ ನನ್ ಜೀವನ ಹಾಳು ಮಾಡೋದಕ್ ನೋಡಿದ್ಯಲ್ಲ, ನೀನೇನ್ ಮಾಡ್ಬೇಕು ಹೇಳು? ನಮ್ಮತ್ತೆ ಹತ್ರ ಎಷ್ಟು ದುಡ್ಡು ಇಸ್ಕೊಂಡೆ? ನಿಮ್ಮತ್ತೆ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನೋಡ್ ರಾಧಿಕಾ, ನನ್ ಬಗ್ಗೆ ಆರೋಪ ಹೊರಿಸ್ಬೇಡ, ನನಗೆ ಕೋಪ ಬರುತ್ತೆ. ಓ, ಕೋಪ ಬರುತ್ತಾ? ಮಾಡೋ ತಪ್ಪಿಲ್ಲ ಮಾಡಿ ಅದನ್ನ ತೋರಿಸ್ಕೊಟ್ರೆ ಕೋಪ ಬರುತ್ತಾ? ನೀನ್ ಎಷ್ಟೇ ಕೋಪ ಮಾಡ್ಕೊಂಡ್ರು ನೀನ್ ಮಾಡಿರೋ ಮೋಸನ ಮುಚ್ಚಿಟ್ಟು ನೀನ್ ದೊಡ್ಡ ಸತ್ಯವಂತ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನೀನ್ ಯಾವಾಗ ಅನಾವಶ್ಯಕವಾಗಿ ಕೋಪ ಮಾಡ್ಕೊಂಡ್ಯೋ ಆಗ್ಲೇ ಗೊತ್ತಾಯ್ತು ನೀನ್ ಎಂತ ದೊಡ್ಡ ಫ್ರಾಡ್ ಅಂತ. ಎಷ್ಟು ದುಡ್ಡು ತಗೊಂಡೆ? 1 ಲಕ್ಷನಾ? 2 ಲಕ್ಷನಾ? 10 ಲಕ್ಷನಾ? ಹೇಳು. ರಾಧಿಕಾ, ಉಸಿರು ಕಟ್ತಾ ಇದೆ, ಬಿಡು ಪ್ಲೀಸ್, ಬಿಡು. ಸತ್ಯ ಹೇಳ್ತೀಯೋ ಇಲ್ವೋ? ನಿಜ ಏನು ಅಂತ ಹೇಳು. ರಾಧಿಕಾ ಪ್ಲೀಸ್, ನನ್ನ ಬಿಟ್ಬಿಡು. ದುಡ್ಡುಗೋಸ್ಕರ ಪರಿಶುದ್ಧವಾದ ಪ್ರೀತಿನ, ಒಂದ್ ಕುಟುಂಬದ ನಂಬಿಕೆನ ಸಾಯಿಸೋದಕ್ ನೋಡಿದ್ಯಲ್ಲ, ನಿನ್ನ ಸುಮ್ನೆ ಬಿಡ್ಬೇಕಾ? ಕತ್ತಿಸ್ಕಿ ಸಾಯಿಸ್ಬೇಕು. ಈ ರೀತಿ ಮೋಸ ಮಾಡೋರ್ಗೆ ಹೀಗೆ ಬುದ್ಧಿ ಕಲಿಸ್ಬೇಕು. ರಾಧಿಕಾ, ಸುಮ್ನೆ ಬಿಡ್ಬೇಡ ಇವನ್ನ. ಏಯ್, ನೀನು ಒಬ್ಬ ಮನುಷ್ಯನ? ಈಗ ನಿಜ ಹೇಳ್ತೀಯೋ ಇಲ್ವೋ? ಹೇಳು. ಇಲ್ಲ ಅಂದ್ರೆ ಇಲ್ಲೇ ಸಾಯಿಸ್ಬಿಡ್ತೀನಿ. ರಾಧಿಕಾ, ಉಸಿರು ಕಟ್ತಾ ಇದೆ, ಬಿಡು. ಸತ್ಯ ಏನಂತ ಹೇಳ್ತೀನಿ. ಹೇಳು. ನೀನ್ ಹೇಳ್ತಾ ಇರೋದು ಸತ್ಯ ರಾಧಿಕಾ. ಒಂದು ದಿನ ಚಿರು ಅವರಮ್ಮ ಪ್ರಜ್ವಲ ಅವ್ರನ್ನ ಹುಡುಕೊಂಬಂದ್ರು. ನಿನಗೂ ಚಿರುಗೂ ಜಾತಕ ಹೊಂದಾಣಿಕೆ ಬರೋದಿಲ್ಲ ಅಂತ ಹೇಳ್ಬೇಕು ಅಂತ ನನ್ನ ಹತ್ರ 10 ಲಕ್ಷ ದುಡ್ಡು ಕೊಟ್ರು.